ಕ್ಲೈಮ್ಯಾಕ್ಸ್ ಹಂತ ತಲುಪಿದೆ ಸಮಾಧಿಗಳ ಶೋಧ ಕಾರ್ಯ. ನೇತ್ರಾವತಿ ನದಿ ದಡದಲ್ಲಿ ಶವಗಳ ಹೂತಿಟ್ಟ ಪ್ರಕರಣ. ಅನಾಮಿಕ ಮಾರ್ಕ್ ಮಾಡಿದ ಜಾಗದಲ್ಲೇ ತಲಾಶನ್ನ ಮಾಡಲಾಗ್ತಾ ಇದೆ. ಗಾಳಿ ಮಳೆಗೂ ಅಂಜದೆ ನಿರಂತರವಾಗಿ ಶೋಧ ಕಾರ್ಯವನ್ನ ನಡೆಸ್ತಾ ಇದೆ ಎಸ್ಐಟಿ ತಂಡ. ನೇತ್ರಾವತಿ ನದಿ ದಡದಲ್ಲಿ ಶವಗಳನ್ನ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನಾಮಿಕ ಯಾವೆಲ್ಲ ಸ್ಥಳಗಳನ್ನ ಮಾರ್ಕ್ ಮಾಡಿದ್ದಾನೆ ಆ ಸ್ಥಳಗಳಲ್ಲಿ ಶೋಧ ಕಾರ್ಯಾಚರಣೆ ಮುಂದುವರಿದಿದೆ. ಧರ್ಮಸ್ಥಳ ಬುರುಡೆ ರಹಸ್ಯದ ಬೆಂಬಿದ್ದಿರುವ ಎಸ್ಐಟಿ ತಂಡ ತೀವ್ರವಾಗಿ ತನಿಖೆಯನ್ನ ನಡೆಸ್ತಾ ಇದೆ. ಗಾಳಿ ಮಳೆ ಒಂದು ಕಡೆ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಆ ಭಾಗದಲ್ಲೆಲ್ಲ ನಿರಂತರವಾಗಿ ಮಳೆ ಬರ್ತಾ ಇದೆ. ಅದನ್ನು ಕೂಡ ಲೆಕ್ಕಿಸದೆ ಎಸ್ಐಟಿ ತಂಡ ಕಾರ್ಯಾಚರಣೆಯನ್ನ ನಡೆಸ್ತಾ ಇದೆ. ಒಟ್ನಲ್ಲಿ ಕ್ಲೈಮ್ಯಾಕ್ಸ್ ಹಂತವನ್ನ ತಲುಪಿದೆ ಸಮಾಧಿಗಳ ಶೋಧ ಕಾರ್ಯಾಚರಣೆ. ಇಂದು 13ನೇ ಪಾಯಿಂಟ್ನಲ್ಲಿ ಉತ್ಖನನ ಕಾರ್ಯ ಕ್ಲೈಮ್ಯಾಕ್ಸ್ ಹಂತವನ್ನ ತಲುಪಿದೆ. ಕೊನೆಯ ಘಟ್ಟ 13ನೇ ಪಾಯಿಂಟ್ನಲ್ಲಿ ಭೂಮಿಯನ್ನ ಅಗೆಯುವ ಪ್ರಕ್ರಿಯೆ ಇವತ್ತು ನಡೆಯುತ್ತೆ. ಆತ ತೋರಿಸಿದಂತಹ 13 ಪಾಯಿಂಟ್ಗಳಲ್ಲಿ ಕೊನೆಯ ಸ್ಪಾಟ್ ಅನ್ನ ಇವತ್ತು ತಲಾಶ್ ಮಾಡ್ತಾರೆ. 13ನೇ ಪಾಯಿಂಟ್ನಲ್ಲಿ ತಲೆಬುರುಡೆ ರಹಸ್ಯ ಅಡಗಿದೆಯಾ ಅನ್ನುವಂಥದ್ದು ಈಗ. ಪಾಯಿಂಟ್ ನಂಬರ್ 1ರಲ್ಲಿ ಡೆಬಿಟ್ ಕಾರ್ಡ್, ಪ್ಯಾನ್ ಕಾರ್ಡ್ಗಳು ಪತ್ತೆ ಆದವು. ನಂತರದಲ್ಲಿ ಪಾಯಿಂಟ್ ನಂಬರ್ 6ರಲ್ಲಿ 25 ಮೂಳೆ ಹಾಗೂ ಬುರುಡೆಯ ಕುರುಹು ಪತ್ತೆ ಆಯಿತು. ಪಾಯಿಂಟ್ ನಂಬರ್ 6ರಲ್ಲಿ ಮತ್ತೆ ಯಾವ ಪಾಯಿಂಟ್ಗಳಲ್ಲೂ ಏನು ಲಭ್ಯ ಆಗಿಲ್ಲ. ನಂತರದಲ್ಲಿ ಒಂದು ಪಾಯಿಂಟ್ನಲ್ಲಿ ಒಂದು ಕರ್ಚೀಫ್ ಮಾತ್ರ ಸಿಕ್ತು. ಇದೀಗ 13ನೇ ಪಾಯಿಂಟ್ನಲ್ಲಿ ಏನ್ ಸಿಗತ್ತೆ ಅನ್ನುವಂಥದ್ದು ಈಗ ಇರುವಂತಹ ಒಂದು ಕುತೂಹಲ. ಯಾಕೆಂದ್ರೆ ಆತ ದೂರುದಾರ, ಸಾಕ್ಷಿ ದೂರುದಾರ ಹೇಳಿರುವ ಪ್ರಕಾರ ನೂರಾರು ಶವಗಳನ್ನ ಅಲ್ಲಿ ತಾನೇ ಸ್ವತಃ ಹೂತಿದ್ದೇನೆ ಅಂತ ಆತ ಹೇಳ್ತಾ ಇರುವಂತದ್ದು, ಕಂಪ್ಲೇಂಟ್ ಮಾಡಿರುವಂತದ್ದು. ಅದೇ ಆಧಾರದ ಮೇಲೆ ಎಸ್ಐಟಿ ತಂಡ ಕೂಡ ರಚನೆ ಆಗಿ ತನಿಖೆ ನಡೀತಾ ಇದೆ. ಆತ ತೋರಿಸಿದ ಕಡೆಯಲ್ಲೆಲ್ಲ ಮಣ್ಣನ್ನ ಅಗೆದು ಬಗೆದು ತೆಗಿತಾ ಇದ್ದಾರೆ. ಪೌರ ಕಾರ್ಮಿಕರನ್ನು ಸೇರಿಸಿಕೊಂಡು ಎಸ್ಐಟಿ ತಂಡ ಹರಸಾಹಸವನ್ನ ಪಡ್ತಾ ಇದೆ. ನಿರಂತರವಾಗಿ ಕಾರ್ಯಾಚರಣೆಯಲ್ಲಿ ತೊಡಗಿದೆ. ಇದೀಗ 13ನೇ ಪಾಯಿಂಟ್ ಇವತ್ತು ಇಲ್ಲಿ ಎಷ್ಟು ಸಿಗತ್ತೆ, ಏನು ಸಿಗತ್ತೆ ಅನ್ನುವಂತಹ ಕುತೂಹಲ. ಯಾಕೆಂದ್ರೆ ಇದುವರೆಗೂ ಕೂಡ ಸಂಪೂರ್ಣವಾಗಿ ಆತ ಹೇಳಿದಷ್ಟು ಅಸ್ಥಿಪಂಜರಗಳು ಯಾವುದು ಕೂಡ ಸಿಕ್ಕಿಲ್ಲ. 13ನೇ ಪಾಯಿಂಟ್ ಅಲ್ಲಿ ಹಾಗಾದ್ರೆ ಎಲ್ಲವನ್ನು ಬರಿ ಮಾಡಲಾಗಿದೆಯಾ, ಅಲ್ಲೇ ಎಲ್ಲವೂ ಸಿಕ್ಬಿಡತ್ತಾ ಅನ್ನುವಂತಹ ಪ್ರಶ್ನೆ ಹಾಗೂ ಒಂದು ರೀತಿಯಲ್ಲಿ ಕುತೂಹಲ ಎಲ್ಲವೂ ಒಟ್ಟೊಟ್ಟಾಗಿ ಇರುವಂತದ್ದು. ಏನಾಗತ್ತೆ ಇವತ್ತು, ಹಾಗಾದ್ರೆ ಇವತ್ತು ಸಿಗತ್ತಾ ಅನ್ನುವಂಥದ್ದು. ಯಾಕೆಂದ್ರೆ ಅಲ್ಲಿ ಇಲ್ಲ, ಧಾರ್ಮಿಕ ಕ್ಷೇತ್ರಕ್ಕೆ ಮಸಿ ಬಳಿಯುವಂತಹ ಕಾರ್ಯಗಳು ಆಗ್ತಾ ಇದೆ ಅಂತ ಹೇಳಿ ಒಂದು ಪಕ್ಷದ ವಾದವಾದರೆ, ಇನ್ನೊಂದು ಕಡೆಯಲ್ಲಿ ಪುಂಖಾನುಪುಂಖವಾಗಿ ಆರೋಪಗಳ ಸರಮಾಲೆಯನ್ನೇ ಮಾಡ್ತಾ ಇದ್ದಾರೆ. ಅಲ್ಲಿ ಯಾರೋ ಈ ರೀತಿಯಾಗಿ ಕೃತ್ಯವನ್ನ ಎಸಗ್ತಾ ಇದ್ದಾರೆ, ಅವ್ಯಾಹತವಾಗಿ ಹತ್ಯಾಕಾಂಡ ನಡೀತಾ ಇದೆ, ಹೆಣ್ಣು ಮಕ್ಕಳ ಮೇಲೆ ನಿರಂತರವಾಗಿ ಶೋಷಣೆ, ಅತ್ಯಾಚಾರಗಳು ಆಗ್ತಾ ಇದೆ ಅಂತೇಳಿ ಒಂದೇ ಸಮನೆ ಆರೋಪಗಳ ಸುರಿಮಳೆಯನ್ನೇ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಸಾಕ್ಷಿ ದೂರುದಾರ ಬಂದು ಕಂಪ್ಲೇಂಟ್ ಅನ್ನ ಕೂಡ ಮಾಡಿ 13 ಪಾಯಿಂಟ್ಗಳನ್ನ ಕೂಡ ತೋರಿಸಿ ಅಗೆಸುವಂತಹ ಕಾರ್ಯಗಳು ನಡೀತಾ ಇದೆ. ಎಸ್ಐಟಿ ತಂಡ ರಚನೆಯಾಗಿ ಈ ಒಂದು ಶೋಧ ಕಾರ್ಯಾಚರಣೆಯಲ್ಲಿ ತೊಡಗಿದೆ. ಇದುವರೆಗೂ ಕೂಡ ಆತ ಹೇಳಿದ ಪ್ರಮಾಣದ ದಾಖಲೆಗಳು, ಅವಶೇಷಗಳು ಪತ್ತೆ ಆಗಿಲ್ಲ. ಪಾಯಿಂಟ್ ನಂಬರ್ 6ರಲ್ಲಿ ಒಂದು ಬಿಟ್ರೆ ಇದೀಗ 13ನೇ ಪಾಯಿಂಟು, ಕೊನೆಯ ಪಾಯಿಂಟು. ಈಗ ಏನು ಸಿಗತ್ತೆ, ಎಷ್ಟು ಸಿಗತ್ತೆ ಅನ್ನುವಂತಹ ಒಂದು ನಿರೀಕ್ಷೆ, ಕುತೂಹಲ, ಪ್ರಶ್ನೆ ಎಲ್ಲವೂ ಒಟ್ಟೊಟ್ಟಾಗಿ ಇರುವಂತದ್ದು. 13ನೇ ಪಾಯಿಂಟ್ ಬೆನ್ನಲ್ಲೇ ಮತ್ತೊಂದು ಸ್ಥಳದ ಶೋಧ ಕಾರ್ಯ ಕೂಡ ನಡೆಯುತ್ತಾ ಅನ್ನುವಂಥದ್ದು. ಬೆಳ್ತಂಗಡಿ ಪ್ರದೇಶದ ಕಲ್ಲೇರಿ ಅನ್ನುವಂತಹ ಗ್ರಾಮದಲ್ಲಿ ಎಸ್ಐಟಿ ಉತ್ಖನನ ಮಾಡುತ್ತಾ. ಯಾಕೆಂದ್ರೆ ಇನ್ನೊಬ್ಬ ಬಂದು ಹೇಳಿದ್ದಾನೆ, ಅಲ್ಲಿ ಬಾಲಕಿಯ ಅರೆನಗ್ನ ಸ್ಥಿತಿಯಲ್ಲಿ ಇರುವಂತಹ ಶವವನ್ನ ಹೂತಿಟ್ಟದ್ದನ್ನ ತಾನು ನೋಡಿದ್ದೇನೆ ಅಂತ ಆತ ಹೇಳಿದ್ದಾನೆ. ಸ್ಕೂಲ್ ಬ್ಯಾಗ್ ಸಮೇತ ಆಕೆಯನ್ನ ಹೂಳಲಾಗಿದೆ ಅಂತ ಹೇಳಿ ಆತ ಹೇಳಿದ್ದಾನೆ. ಹಾಗಾಗಿ
ಅಲ್ಲಿ ಏನಾದ್ರೂ ಸಿಗುತ್ತಾ, ಕಲ್ಲೇರಿ ಗ್ರಾಮದ ಬಳಿಯಲ್ಲಿ ಏನಾದ್ರೂ ಸಿಗುತ್ತಾ, ಕಲ್ಲೇರಿ ಅನ್ನುವಂತಹ ಸ್ಥಳದಲ್ಲಿ ಅನ್ನುವಂಥದ್ದು ಕೂಡ ಒಂದು ಪ್ರಶ್ನೆ, ಹಾಗೆಯೇ ಒಂದು ಕುತೂಹಲ. ಹಾಗಾಗಿ ಇವತ್ತು ಏನಾಗತ್ತೆ, ಎಷ್ಟು ಸಿಗುತ್ತೆ ಅನ್ನುವಂತಹ ಕುತೂಹಲ ಮತ್ತು ನಿರೀಕ್ಷೆ ಇರುವಂತದ್ದು. 13ನೇ ಪಾಯಿಂಟ್ನಲ್ಲಿ ಆತ ಹೇಳಿದ ಪ್ರಕಾರ ಸಿಗುತ್ತಾ, ಸಿಗಲೇಬೇಕು ಅನ್ನುವಂಥದ್ದು ಆತನಿಗೂ ಕೂಡ ಬಹುಶಃ ಇರುವಂತದ್ದು, ಆತನಿಗೂ ಮತ್ತು ಆ ಒಂದು ಪಕ್ಷದ ವಾದ ಮಾಡುವವರಿಗೂ ಕೂಡ ಇರುವಂತದ್ದು. ಇಲ್ಲಿ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ, ಅಲ್ಲೆಲ್ಲ ಸಿಕ್ಕಿಲ್ಲ ಅಂದ್ರೆ ಖಂಡಿತವಾಗ್ಲೂ ಇಲ್ಲಿ ಇದೆ ಅಂತ. ಒಂದು ವೇಳೆ ಇಲ್ಲ ಅಂತಾದ್ರೆ ವಾಟ್ ನೆಕ್ಸ್ಟ್, ಏನ್ ಮಾಡ್ತಾರೆ? ಯಾಕೆಂದ್ರೆ ಸಂಪೂರ್ಣವಾಗಿ ಇಡೀ SIT ತಂಡವನ್ನ ದಿಕ್ಕು ತಪ್ಪಿಸಿದಂತಹ ಕೆಲಸಗಳು ಆದ್ವಾ ಅನ್ನುವಂತಹ ಪ್ರಶ್ನೆ ಕೂಡ ಖಂಡಿತವಾಗ್ಲೂ ಉದ್ಭವ ಆಗುತ್ತೆ. ಜನಸಾಮಾನ್ಯರು ಕೂಡ ಅದೇ ಪ್ರಶ್ನೆಯನ್ನ ಮಾಡ್ತಾರೆ. ಯಾಕೆಂದ್ರೆ ಯಾರು ಕೂಡ ಯಾವುದೇ ಪಕ್ಷಪಾತಿಯಾಗಿ ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ಬಯಸೋದಿಲ್ಲ. ಏನಿದೆ ಅದು ಪಕ್ಕ ಆಗ್ಬಿಡ್ಲಿ, ಇದೆಯಾ ಇಲ್ವಾ, ತಪ್ಪು ನಡೆದಿದ್ಯಾ ಅಥವಾ ನಡೆದಿಲ್ವಾ, ಸುಳ್ಳು ಆರೋಪವನ್ನ ಮಾಡಲಾಗ್ತಾ ಇದೆಯಾ, ಸತ್ಯಕ್ಕೆ ಸುಳ್ಳಿನ ಲೇಪವನ್ನ ಹಚ್ಚುವ ಪ್ರಯತ್ನ ನಡೀತಾ ಇದೆಯಾ, ಈ ಎಲ್ಲ ಪ್ರಶ್ನೆಗಳು ಕೂಡ ಇದ್ದಂಥದ್ದು. ಹಾಗಾಗಿ 13ನೇ ಪಾಯಿಂಟ್ ಅನ್ನ ಏನು ಇವತ್ತು ಶೋಧ ಕಾರ್ಯಾಚರಣೆ ನಡೆಸ್ತಾರೆ, ಈ ಸಂದರ್ಭದಲ್ಲಿ ಹಾಲ್ ಯಾವುದು ನೀರ್ ಯಾವುದು ಅನ್ನೋದು ಇತ್ಯರ್ಥ ಆಗಿಯೇ ಬಿಡುತ್ತಾ ಅನ್ನುವಂಥದ್ದು ಈಗ ಇರುವಂತಹ ಪ್ರಶ್ನೆ.